ಅಲ್ಲ ಇದು ರಾಜ್ಯ ಸರ್ಕಾರ ಸಂಬಂಧಪಟ್ಟದ್ದು ರಾಜ್ಯ ಪೊಲೀಸರು ಅಂತ ಜೋಶಿ ಅವರು ಜೋಶಿ ಸಾಹೇಬ್ರು ಏನು ಸರ್ ಅವ್ರು ಯಾವುದು ಇಂಥ ವಿಷಯಗಳೇ ಮಾತಾಡೋದು, ಬೇರೆ ಯಾವ ವಿಷಯನೇ ಇರೋದಿಲ್ಲ ಅವರಿಗೆ. ಬೇರೆ ಯಾವ್ದನ್ನ ವಿಷಯ ಕೇಳ್ತಿರ್ತಾವೆ ಏನ್ರಿ, ಬೇರೆ ಯಾವ್ದನ್ನ ವಿಷಯ ಅವ್ರನ್ನ ಕೇಳ್ತಾರ ಒಂದ್ಸಲಿ ಬರ್ರಿ ಒಂದ್ಸಲಿ ಚರ್ಚೆ ಮಾಡ್ಬಿಡ ಅಂತ ಹೇಳ್ತಕ್ಕಂಥ. ಅದಕ್ಕೆ ಬರೋದು ಹಿಂಗೆ ಹೇಳೋದು ಹೋಗೋದು, ನೀವು ನಮ್ಮನ್ನು ಕೇಳ್ತೀರಿ. ಅವ್ರಿಗೇನು ಬೇರೆ ಪ್ರಶ್ನೆಗಳನ್ನ ಕೇಳಿ ಕೇಳಿದ್ರೆ ನನಗೆ ಮಾಹಿತಿ ಇಲ್ಲ, ನಾನು ಕನ್ಫರ್ಮ್ ಮಾಡಿ ಹೇಳ್ತೀನಿ. ಬಟ್ ನಮ್ಮ ಸರ್ಕಾರ ಆಗಿದ್ರೆ ನಾವು ಮಾತಾಡ್ತೀವಿ, ಅವ್ರ ಸರ್ಕಾರದ ಅವ್ರು ಮಾತಾಡ್ಲಿ. ಅದಕ್ಕೆ ನಾನು ರಾಜಕೀಯವಾಗಿ ಯಾವ್ದು ಟೀಕೆ ಮಾಡಕ್ ಹೋಗೋದಿಲ್ಲ. ಬಟ್ ಇಂಥ ವಿಷಯಗಳು ಬಹಳ ವಿಷಯಗಳು ಇದಾವಲ್ಲ, ಹೆಂಗ್ ಚರ್ಚೆ ಮಾಡೋದು. ಚೈನಾ 125 ಕಿಲೋಮೀಟರ್ ಒಳಗಡೆ ಬಂದತ್ತೆ, ಇದ್ರ ಬಗ್ಗೆ ಜೋಶಿ ಸಾಹೇಬ್ರು ಏನ್ ಮಾತಾಡ್ತಾರೆ? 2 ಪೋಸ್ಟಿಗೆ ಆಕ್ಯುಪೈ ಮಾಡಿದ್ದಾರೆ, ಇದ್ರ ಬಗ್ಗೆ ಏನ್ ಮಾತನಾಡ್ತಾರೆ? ಮಾತಾಡಲ್ವ ಇದ್ರ ಬಗ್ಗೆ? 125 ಕಿಲೋಮೀಟರ್ ಚೈನಾ ಈ ದೇಶದ ಒಳಗಡೆ ಬಂದಿದೆ, ಇದ್ರ ಬಗ್ಗೆ ಏನ್ ಮಾತಾಡೋದು ಬೇಡ? ಇದ್ರ ಬಗ್ಗೆ ಚರ್ಚೆಯಲ್ಲಿ ಸಾರ್ವಜನಿಕರಿಗೆ ಆಗದೆ ಬೇಡ, ಯುವಕರಿಗೆ ಗುರುತಾಗದೆ ಬೇಡ ಏನ್ರಿ? ಚೈನಾ ಕಳೆದ 10 ವರ್ಷದಲ್ಲಿ ಹೆಂಗೆ ಮುಂದೆ ಹೋಗಿದೆ ಅದ್ರ ಬಗ್ಗೆ ಚರ್ಚೆ ಸಮರ್ಪಕವಾಗಿ ಆಗ್ಬೇಕ ಬೇಡ? ನಾವು ಬರೇ ಬಾಂಗ್ಲಾದೇಶಿಗೆ ಪಾಕಿಸ್ತಾನ ಹೋಲ್ಸ್ಕೊಂಡು ನೋಡೋದ ಏನ್ರಿ? ನಿಮ್ ಜೊತೆ ಕೆಲಸ ಮಾಡಿದ್ ಬಹಳ ಖುಷಿ ಆಯ್ತು. ನೀವೇ ಬೆಸ್ಟ್ ಬಾಸ್. ಇಷ್ಟು ಮ್ಯಾನೇಜರ್ ಆಗಿದ್ದೆ, ಇನ್ನು ಮುಂದೆ ಬಾಸ್ ಆಗ್ತೀನಿ. ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ಭಾರತ ದೇಶ ಬರೇ ಬಾಂಗ್ಲಾದೇಶಿಗೆ ಪಾಕಿಸ್ತಾನ ನೋಡ್ಕೊಂಡು ಹೋಲ್ಕೊಂಡು ಹೋಗೋದ? ಬೇರೆ ಯಾವ ದೇಶಗಳು ಹೋಗ್ಬೇಕು? ಜಪಾನಿಗೆ ಹೋಲ್ಕೊಂಡು ಮಾಡಿ ನೋಡೋಣ, ಸೌತ್ ಕೊರಿಯಾಗ ಮಾಡೋಣ, ಚೈನಾಗ್ ಮಾಡೋಣ, ಜರ್ಮನಿಗೆ ಮಾಡೋಣ, ಫ್ರಾನ್ಸಿಗೆ ಮಾಡೋಣ. ಯಾವ ದೇಶಕ್ಕೆ ಹೋಲಿಕೆ ಮಾಡಿ ನೋಡ್ಬೇಕು ನಾವು? ಯಾವ ದೇಶಕ್ಕೆ ಹೋಲಿಕೆ ಮಾಡ್ಬೇಕು? ಇನ್ನೊಂದು ಜೋಶಿ ಅವ್ರ ಮಾತು ಹೇಳಿದ್ರೆ, ಸಿದ್ದರಾಮಯ್ಯ ಅವರು ಯಾವುದೇ ಕಾರಣಕ್ಕೂ ರಾಹುಲ್ ಗಾಂಧಿ ಅವ್ರ ಮಾತು ಕೇಳಬಾರ್ದು, ಕೇಳಿದ್ರೆ ನೆಗೆದು ಬಿದ್ದು ಹೋಗ್ತಾರೆ. ಅಲ್ಲ, ಈಗ ಯಾರ ಮಾತು ನೆಗೆದು ಬಿದ್ದು ಹೋಗ್ತಾರೆ ಇವೆಲ್ಲ ಅವ್ರ ಬಾಯಲ್ಲೇ ಸರಿ ಅನ್ಸುತ್ತೆ. ಈಗ ಮೋದಿ ಅವ್ರಿಗೆ ಕಳೆದ 11 ವರ್ಷ ಏನು ಆಡಳಿತ ನಡೀತಾ ಇದೆ, ಈ ದೇಶ ನೆಗೆದು ಬಿದ್ದು ಹೋಗಿತ್ತಲ್ಲ, ಅದ್ರ ಬಗ್ಗೆ ಹೆಂಗೆ? ಈಗ ರಾಹುಲ್ ಗಾಂಧಿ ಅವ್ರ ಮಾತು ಕೇಳಿ ಸಿದ್ದರಾಮಯ್ಯ ಅವರು ನೆಗೆದು ಬಿದ್ದು ಹೋಗ್ತಾ ಇರತಕ್ಕಂಥ ಮಾತೇನಿದೆಯಲ್ಲ, ಇದು ಯಾವ ಆಲೋಚನೆ ಮೇಲೆ ಮಾತನಾಡ್ತಾರೆ ಗೊತ್ತಿಲ್ಲ. ಇವತ್ತು ಅವ್ರ ಆಶೀರ್ವಾದದಿಂದನೇ, ರಾಹುಲ್ ಗಾಂಧಿ ಅವರ ಸಹಮತದಿಂದನೇ ಇವತ್ತು 2 ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ, 2 ಬಾರಿ ಅಪೋಸಿಷನ್ ಲೀಡರ್ ಕೂಡ ಆಗಿದ್ದಾರೆ. ಈಗ 11 ವರ್ಷದಲ್ಲಿ ದೇಶ ನೆಗೆದು ಬಿದ್ದು ಹೋಗಿತ್ತಲ್ಲ, ಇದ್ರ ಬಗ್ಗೆ ಮಾತಾಡ್ತಾರ? ರಾಹುಲ್ ಗಾಂಧಿ ಭಸ್ಮಾಸುರ ಅಂತ ಕಂಪೇರ್ ಮಾಡ್ತಾರೆ. ಅದೇ ಈಗ ಮತ್ತೆ ಮೋದಿ ಅವ್ರೇನಂತೆ? ಈಗ ನೀವ್ ಹೇಳ್ಬೇಕು, ನೀವ್ ಕೇಳ್ಬೇಕಲ್ಲ ಸರ್. ಆಯ್ತು, ರಾಹುಲ್ ಗಾಂಧಿ ಅದಾದ್ರೆ ನೀವೇನು 11 ವರ್ಷ ಅಧಿಕಾರದಲ್ಲಿ ಇದ್ದಿರಲ್ಲ, ಗಾಳಿಪಟ್ಟು ಹೋಗ್ಬಿಡುತ್ತಲ್ಲ, ಸಾಲಗಳು ತಲೆ ಮೇಲೆ ಏರ್ಕೊಂಡ್ ಕುತ್ಕೊಂಡ್ರೆ, ಯುವಕರಿಗೆ ಕೆಲಸ ಇಲ್ಲ, ಏನು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಹೋಗೇ ಬಿಟ್ಟತ್ತೆ, ಮೇಕ್ ಇನ್ ಇಂಡಿಯಾ ಯಾರು ಮಾತಾಡಿರಲ್ಲ. ಆಮೇಲೆ ಮೊನ್ನೆ ತಾನೇ BSNL ಅವರು ಕಳೆದ 10 ವರ್ಷದಲ್ಲಿ ಜಿಯೋಗೆ ಒಂದು ಬಿಲ್ ಕೂಡ ರೇಸ್ ಮಾಡಕ್ ಬಂದಿಲ್ಲ, ಇನ್ವಾಯ್ಸ್ ಕೂಡ ರೇಸ್ ಮಾಡಕ್ ಆಗ್ತಾ ಇಲ್ಲ. 1700 ಕೋಟಿ BSNLಗೆ ಕೊಡ್ಬೇಕು. ಯಾರು ಕೊಡ್ಬೇಕು? ಜಿಯೋ ಕೊಡ್ಬೇಕು. ಬಿಲ್ ರೇಸ್ ಮಾಡಕ್ ಕೂಡ ಅವಕಾಶ ಇಲ್ಲ. ಮತ್ತೆ ಮೋದಿ ಅವರು ಎಲ್ಲ ದೊಡ್ಡದಾಗಿ ಮಾತನಾಡ್ತಿದ್ರು, ಭಾಷಣ ಮಾತನಾಡ್ತಿದ್ರು. ಇದ್ರ ಬಗ್ಗೆ ಏನ್ ಮಾತನಾಡ್ತಾರ ಪ್ರಹ್ಲಾದ್ ಜೋಶಿ ಅವರು? ಏನ್ರಿ? BSNLಗೆ ಬರ್ತಕ್ಕಂಥ ಸಾಲ ಅವ್ರೇನ್ ಲೀಸ್ ಕೊಡ್ಬೇಕಾಗತ್ತೆ, ಎಲ್ಲೆಲ್ಲಿ ನಮ್ದು ಇನ್ಫ್ರಾಸ್ಟ್ರಕ್ಚರ್ ಯೂಸ್ ಮಾಡಿದ್ದಾರೆ, ಸುಮಾರು 1700 ಕೋಟಿ ಡ್ಯೂ ಇದಾರೆ. ಇದ್ರ ಬಗ್ಗೆ ಜೋಶಿ ಅವ್ರು ಮಾತನಾಡ್ತಾರೆ ಬಂದು? ನೀವನ್ನೆಲ್ಲ ಬರ್ಕೊಂಡು ಕೇಳ್ಬೇಕ್ರಿ. ನೀವು ಬಂದಾಗ ಅದನ್ನೆಲ್ಲ ಆಮೇಲೆ ಮಾತಾಡಿ ಸರ್, ಭಸ್ಮಾಸುರ ಯಾರು, ಬಕಾಸುರ ಯಾರು, ಇವೆಲ್ಲ ಕತೆ ಮೊದ್ಲಿಂದ ಕೇಳಿವಿ. ಇದ್ರ ಬಗ್ಗೆ ಮೂಲ ಪ್ರಶ್ನೆ ಕೇಳಿ, ಇದು ಹೇಳಿದ್ಮೇಲೆ ಅದಕ್ಕೆ ಕೇಳ್ಬೇಕು. ನೀವು ಫಸ್ಟ್ ಒಂದು 4-5 ಪಟ್ಟಿ ಮಾಡ್ಕೊಂಡ್ಬಿಡ್ರಿ, 4 ಪಾಯಿಂಟ್ಸ್. ಅದನ್ನ ಕೇಳಿದ್ಮೇಲೆ ಅವ್ರಿಗೆ ಉತ್ತರ ಕೊಡ್ಬೇಕು. ಅಲ್ರಿ, ನಾನ್ ನನ್ನ ಬಗ್ಗೆ ಹೇಳ್ತಿಲ್ಲ ಅಲ್ರಿ. ಅಲ್ರಿ, ನಾವ್ ಅದೇ ಹೇಳ್ತಿರೋದು. 2014ನಾಗೆ ಕೇಂದ್ರ ಸರ್ಕಾರದ ಇದ್ದಾಗ ಏನ್ ಬೆಲೆ ಏರಿಕೆ ಇತ್ತು, ಈಗ ಕೇಂದ್ರದ ಬೆಲೆ ಏರಿಕೆ ಏನಿದೆ ಅದ್ರ ಬಗ್ಗೆ ಕೇಳಿ. 2000 ಹಳೆ ಕಾಲದಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗ ನಮ್ ಬೆಲೆ ಏರಿಕೆ ಅದನ್ನ ಸಪರೇಟ್ ಇಟ್ಕೊಂಡ್ಬಿಡ್ಬೇಕು, ಅವಾಗ ಗೊತ್ತಾಗುತ್ತೆ. ಆಯ್ತು ಸರ್, ನಾವು ಕರ್ನಾಟಕ ರಾಜ್ಯದ ಕೊಡುಗೆ ಕೇಳ್ತೀವಿ, ಕೇಂದ್ರದಲ್ಲಿ ನೀವು ಅಧಿಕಾರಕ್ಕೆ ಬಂದ್ರಿ, ನೀವು ಬೆಲೆ ಏರಿಕೆ ವಿರುದ್ಧ ಹೋರಾಟ ಮಾಡಿ ಬಂದ್ರಿ. ಯಾರು ಹೋರಾಟ ಮಾಡಿದ್ರು? ಅಬ್ಕಿ ಬಾರ್ ಮೋದಿ ಸರ್ಕಾರ ಅಂತ ಹೇಳಿದ್ರು ಅಲ್ವಾ? ಆಮೇಲೆ ಯಾವ್ದು ನಿರ್ಭಯ ಆಕ್ಟ್ ಆದಾಗ, ಏನ್ ನಿರ್ಭಯದ ಒಂದು ರೇಪ್ ಕೇಸ್ ಆದಾಗ ಇಡೀ ದೇಶ ಪ್ರಪಂಚ ಎಲ್ಲ ಕುದ್ದು ಬಿಡ್ತು. ಮೊನ್ನೆ UPನಲ್ಲಿ 22 ಹುಡುಗರು, ಒಂದು ಹುಡುಗಿಗೆ 19 ವರ್ಷದ ಹುಡುಗಿಗೆ ಸುಮಾರು 7 ದಿನ ಕಂಟಿನ್ಯೂಸ್ ರೇಪ್ ಮಾಡಿರ್ತಕ್ಕಂಥ ನಿದರ್ಶನ ಇದೆ. ಇದ್ರ ಬಗ್ಗೆ ಏನ್ ಮಾತಾಡೋದು ಬೇಡ. ಅದೆಲ್ಲಾಗಿದೆ? ಉತ್ತರ ಪ್ರದೇಶಕ್ಕೆ ಎಲ್ಲಾಗಿದೆ? ಯಾರ್ದದು ಕ್ಷೇತ್ರ? ಯಾರ ಕ್ಷೇತ್ರ? ಮೋದಿ ಸಾಹೇಬ್ರ ಕ್ಷೇತ್ರ. ಇದ್ರ ಬಗ್ಗೆ ಏನ್ ಮಾತಾಡೋದು ಬೇಡ ಅಲ್ರಿ. ನಮಗೆ ಇದು ಸೋಷಿಯಲ್ ಬೈಕಾಟ್ ಇದೆ, ಸೋಷಿಯಲ್ ಇಶ್ಯೂ ಇದೆ, ಅದ್ರ ಬಗ್ಗೆ ನಾವು ಎಲ್ಲರನ್ನ ಖಂಡಿಸೋಣ. ಆದ್ರೆ ಯಾವ ವಿಚಾರಗಳು ಹೆಂಗ್ ತಗೊಳ್ತಾರೆ, ರಾಜಕೀಯವಾಗಿ ಹೆಂಗ್ ಬಳಸ್ಕೊಳ್ತಾರೆ ಏನ್ರಿ, ಇಂಥ ಬಗ್ಗೆ ನೋಡ್ರಿ. ನಮಗೇನಿರತಕ್ಕಂಥದ್ದು, ಈ ದೇಶದಲ್ಲಿ ಫ್ರೀ ಇರ್ಬೇಕು, ಎಲ್ಲಾ ವಿಷಯಗಳಲ್ಲಿ ಚರ್ಚೆ ಆಗ್ಬೇಕು. ಯಾವ್ದು ಅವ್ರಿಗೆ ಅನುಕೂಲ ಆಗುತ್ತಾ ಅಷ್ಟೇ ಚರ್ಚೆಗಳು ಮಾತಾಡೋದು, ಹೋಗ್ಬಿಡೋದು ಹೆಂಗಿದೆ, ಎಲ್ಲಿವರೆಗೆ ಬರ್ತದೆ?